ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಫುಡಿ ಮಾಂಕ್. ಇವತ್ತಿನ ಮಾಂಕ್ ವ್ಲಾಗ್ಸಲ್ಲಿ ನಾವು ಬೆಂಗಳೂರಿನ ಕೋರಮಂಗ್ಲ ಕಡೆ ಹೊರಟಿದ್ದೀವಿ. ಕೋರಮಂಗ್ಲಾಗ ಹೋಗಿ ಒಂದು 4ರಿಂದ 5 ಈಟರೀಸ್ನ ಕವರ್ ಮಾಡೋಣ ಅಂತ ಹೊರಟಿದ್ದೀವಿ. ಜೆನ್ಸಿ ಟೈಪಲ್ಲಿ ಹೇಳ್ಬೇಕಂದ್ರೆ ಕೋರಾಗ ಹೋಗ್ತಾ ಇದೀವಿ ಅಂತ ಹೇಳ್ಬೋದು. ಸೊ ಬನ್ನಿ ಹೋಗೋಣ. ಇವತ್ತಿನ ಮೊದಲನೇ ಪಿಟ್ ಸ್ಟಾಪ್ ಆಗಿ ಒಂದೊಳ್ಳೆ ಬ್ರೇಕ್ಫಾಸ್ಟ್ ಇಂದ ಶುರು ಮಾಡೋಣ ಅಂತ ಮಹಾತ್ಯಾಗಿ ಲಕ್ಷ್ಮೀದೇವಿ ರೋಡು ಕೋರಮಂಗ್ಲ 4th ಬ್ಲಾಕ್ ಅಲ್ಲಿ ಲೊಕೇಟ್ ಆಗಿರ್ತಕ್ಕಂಥ ಒಂದು ಕೆಫೆಗೆ ಬಂದಿದ್ದೀವಿ. ಈ ಜಾಗದಲ್ಲಿ ನೋಡಿದ್ರೆ ಹಲವಾರು ರೀತಿಯಾದ ಸೌತ್ ಇಂಡಿಯನ್ ತಿಂಡಿ ತಿನಿಸುಗಳು ಸರ್ವ್ ಮಾಡ್ತಾರೆ. ನಾವು ಇವತ್ತು ಯಾವ ಟ್ರೈ ಮಾಡ್ತೀನಿ ತೋರಿಸ್ಕೊಡ್ತೀನಿ, ಬನ್ನಿ ಹೋಗೋಣ. ಕೋರಮಂಗಲ ದೋಸಾ ಕೆಫೆ ಕಳೆದ 7 ತಿಂಗಳಿಂದ ಕೋರಮಂಗಲಲ್ಲಿ ನಡ್ಸ್ಕೊಂಡ್ ಬರ್ತಿರ್ತಕ್ಕಂಥ ಈ ಕೆಫೆ ಅಂತೂ ಲೋಕಲೈಟ್ಸ್ ಮಧ್ಯೆ ಸಿಕ್ಕಾಪಟ್ಟೆ ಹೆಸರು ಮಾಡಿದೆ. ಇಲ್ಲಿ ಸಿಗುವಂತ ಎಲ್ಲಾ ರೀತಿಯಾದ ತಿಂಡಿ ತಿನಿಸುಗಳನ್ನ ರುಚಿಕರವಾಗಿ ಮಾಡೋದ್ ಮಾತ್ರ ಅಲ್ಲದೆ ಬಹಳನೇ ಹೈಜಿನಿಕ್ ಆಗಿ ನಡ್ಸ್ಕೊಂಡ್ ಬರ್ತಾ ಇದ್ದಾರೆ. ಶುರುವಾಗಿ 7-8 ತಿಂಗಳಲ್ಲೇ ಜನರ ಮಧ್ಯೆ ಒಳ್ಳೆ ಹೆಸರು ಮಾಡಿ ಈಗ ಸೆಕೆಂಡ್ ಬ್ರಾಂಚ್ ಇವರು ಜಯನಗರಲ್ಲಿ ಕೂಡ ಶುರು ಮಾಡಿದ್ದಾರೆ. ಒಂದು ಚಿಕ್ಕ QSR ಸೆಲ್ಫ್ ಸರ್ವಿಸ್ ಕಾನ್ಸೆಪ್ಟ್ ಅಲ್ಲಿ ಶುರುವಾಗಿರೋ ಈ ಜಾಗದಲ್ಲಿ ಒಂದು 4 ಟೇಬಲ್ ಹಾಕಿ ಕೂತ್ಕೊಳ್ಳೋಕು ಜಾಗ ಮಾಡಿದ್ದಾರೆ. ಸರ್, ಒಂದು ಗೀ ಪುಡಿ ಮಸಾಲೆ ಕೊಡಿ, ಮತ್ತೆ ಅದ್ರ ಜೊತೆ ಒಂದು ಕಾಫಿ. ಅಲ್ಲ ನೀವು ಮಾಡಿ, ಹಾಂ ಬಿಲ್ ಮಾಡಿ, ನಾನು ಪೇ ಮಾಡ್ತೀನಿ, ಬಿಲ್ ಮಾಡಿ. ಅಲ್ಲ ನಾನು ವೀಡಿಯೋ ಹಂಗೆ ಮಾಡೋದು, ನೀವು ಮಾಡಿ. ಹಾಂ ಮಾಡಿ. ಸೊ ಒಂದು ಗೀ ಪುಡಿ ಮಸಾಲೆ ನೋಡಿದ್ರೆ 100 ರೂಪಾಯಿ ಹಾಗೂ ಒಂದು ಕಾಫಿ 25. ಬನ್ನಿ ಟ್ರೈ ಮಾಡೋಣ. ಈ ಜಾಗ ಅಂತೂ ವೀಕೆಂಡ್ಸ್ ಮಾತ್ರ ಅಲ್ಲ, ವೀಕ್ ಡೇಸ್ ಕೂಡ ಹೆವಿಲಿ ಕ್ರೌಡೆಡ್ ಆಗಿರುತ್ತೆ. ಮಾರ್ನಿಂಗ್ ಹಾಗೂ ಈವ್ನಿಂಗ್ ಟೈಮ್ಸ್ ಅಲ್ಲಿ ಇಲ್ಲಿ ಸಿಗುವಂತ ದೋಸೆ ವೆರೈಟೀಸ್ ಅಂತೂ ಜನಕ್ಕೆ ಸಿಕ್ಕಾಪಟ್ಟೆ ಇಷ್ಟ. ಪ್ರತಿದಿನ ಬೆಳಗ್ಗೆ 7ವರೆಗೆ ಇವ್ರು ಶುರು ಮಾಡಿದ್ರೆ ರಾತ್ರಿ 11 ಗಂಟೆ ತನಕ ಕಿಚನ್ ಓಪನ್ ಇರುತ್ತೆ. ಹಲವಾರು ರೀತಿಯಾದ ತಿಂಡಿ ತಿನಿಸುಗಳನ್ನ ಸರ್ವ್ ಮಾಡ್ತಾನೆ ಇರ್ತಾರೆ. ಇನ್ನು ನಾವು ಆರ್ಡರ್ ಮಾಡಿರ್ತಕ್ಕಂಥ ಗೀ ಪುಡಿ ಮಸಾಲೆ ರೆಡಿ ಆಗ್ತಿತ್ತು. ಆಸ್ ಯೂಶುವಲ್ ಯಥೇಚ್ಛೆಯಾಗಿ ತುಪ್ಪನ ಹಾಕಿ ರೆಡಿ ಮಾಡ್ತಾರೆ. ನಂತರ ಸೆಮಿ ಲಿಕ್ವಿಡ್ ಆಲೂಗಡ್ಡೆ ಪಲ್ಯ ಅದ್ರ ಮೇಲ್ಗಡೆ ಇಟ್ಟು ಚಟ್ನಿ ಪುಡಿ ಮೇಲ್ಗಡೆ ಉದುರಿಸಿ ದೋಸೆನ ಚೆನ್ನಾಗಿ ರೋಸ್ಟ್ ಮಾಡಿ ಕೊಡ್ತಾರೆ. ಅದರಲ್ಲೂ ದೋಸೆ ಗರಿಗರಿಯಾಗಿ ಬರಬೇಕು ಅಂತ ನಾವು ಎಕ್ಸ್ಟ್ರಾ ರೋಸ್ಟ್ ಕೂಡ ಹೇಳಿದ್ವಿ. ಗೋಲ್ಡನ್ ಬ್ರೌನ್ ಕಲರ್ ದೋಸೆ ಚೆನ್ನಾಗಿ ರೋಸ್ಟ್ ಆದ್ಮೇಲೆ ಪ್ಲೇಟ್ ತಗೊಂಡು ಅದಕ್ಕೆ ಹಂಚ್ಕೊಳ್ಳಕ್ಕೆ 2 ರೀತಿಯಾದ ಚಟ್ನಿ ಹಾಗೂ ಸಾಂಬಾರ್ ಜೊತೆಗೆ ಸರ್ವ್ ಮಾಡಿದ್ರು. ಸೊ ಒಂದು ಪ್ಲೇಟ್ ಗೀ ಪುಡಿ ಮಸಾಲೆ ತಗೊಂಡಿದ್ವಿ, ನೋಡಕ್ಕಂತೂ ಸೂಪರ್ ಆಗಿದೆ. ಎಕ್ಸ್ಟ್ರಾ ರೋಸ್ಟ್ ಮಾಡ್ಸಿದ್ವಿ, ಬನ್ನಿ ಟ್ರೈ ಮಾಡೋಣ. ದೋಸೆ ನೋಡೋದಿಕ್ಕೇನೆ ಸಿಕ್ಕಾಪಟ್ಟೆ ಗಾರ್ಜಿಯಸ್ ಆಗಿತ್ತು. ಗರಿ ಟೆಕ್ಸ್ಚರ್, ಆಲೂಗಡ್ಡೆ ಪಲ್ಯ ಅಂತ ನೋಡೋದಿಕ್ಕೇನೆ ತುಂಬಾನೇ ಚೆನ್ನಾಗಿತ್ತು. ಇನ್ನು ಟೇಸ್ಟ್ ವಿಚಾರಕ್ಕೆ ಬಂದ್ರೆ ಅಂತೂ ದೋಸೆನ ಮೊದಲಿಗೆ ಮುರ್ಕೊಂಡು ಆಲೂಗಡ್ಡೆ ಪಲ್ಯ ಹಾಗೂ ಟೊಮೆಟೊ ಚಟ್ನಿ ಜೊತೆಗೆ ಟ್ರೈ ಮಾಡಿದ್ವಿ. ಚಟ್ನಿಯಿಂದ ಲೈಟ್ ಆಗಿ ಹುಳಿ ಅಂಶ ಹಾಗೂ ಪುಡಿಯಿಂದ ಖಾರ, ಅದನ್ನ ಬ್ಯಾಲೆನ್ಸ್ ಮಾಡಕ್ಕೆ ಆಲೂಗಡ್ಡೆ ಪಲ್ಯ ಅಂತ ತಿನ್ನಕ್ಕಂತೂ ಬಹಳನೇ ಅದ್ಭುತವಾಗಿತ್ತು. ದೋಸೆನ ಚೆನ್ನಾಗಿ ಎಂಜಾಯ್ ಮಾಡ್ಕೊಂಡು ತಿಂದಿದ ನಂತರ ಕಾಫಿ ಕೌಂಟರ್ ಕಡೆ ಹೋಗಿ ಒಂದೊಳ್ಳೆ ಸ್ಟ್ರಾಂಗ್ ಫಿಲ್ಟರ್ ಕಾಫಿನ ಹೇಳಿದ್ವಿ. ಸೊ ಒಂದು ಫಿಲ್ಟರ್ ಕಾಫಿ ತಗೊಂಡಿದ್ವಿ, ಬನ್ನಿ ಟ್ರೈ ಮಾಡೋಣ. ಕಾಫಿ ಅಂತ ಸೂಪರ್ ಆಗಿದೆ. ನೋಡಿದ್ರಲ್ಲ, ಕೋರಮಂಗ್ಲ ದೋಸೆ ಕೆಫೆಲಿ ಒಂದು ಸೂಪರ್ ಆಗಿರ್ತಕ್ಕಂಥ ಗರಿ ಆಗಿರೋ ಮಸಾಲೆ ದೋಸೆ ಹಾಗೂ ಒಂದು ಫಿಲ್ಟರ್ ಕಾಫಿನ ತೋರಿಸ್ಕೊಟ್ಟೆ. ಇಲ್ಲಿ ನಮಗೆ ಖರ್ಚಾಗಿದ್ದು ಟೋಟಲ್ 125 ರೂಪಾಯಿ. ನೆಕ್ಸ್ಟ್ ಒಂದು ಲಂಚ್ ಪಿಟ್ ಸ್ಟಾಪ್ ಹೋಗಿ ಏನು ಸವಿತೀನಿ ತೋರಿಸ್ಕೊಡ್ತೀನಿ, ಬನ್ನಿ ಹೋಗೋಣ. ಇವತ್ತಿನ ಸೆಕೆಂಡ್ ಪಿಟ್ ಸ್ಟಾಪ್ ಆಗಿ ಒಂದೊಳ್ಳೆ ಬಾಳೆ ಎಲೆ ಊಟ ಸವಿಯೋಣ ಅಂತ ನಾವು KHB ಕಾಲನಿ ಕೋರಮಂಗ್ಲ 5th ಬ್ಲಾಕ್ ಅಲ್ಲಿ ಲೊಕೇಟ್ ಆಗಿರ್ತಕ್ಕಂಥ ಒಂದು ಹೋಟೆಲ್ಗೆ ಬಂದಿದ್ದೀವಿ. ಈ ಹೋಟ್ಲಲ್ಲಿ ಬಾಳೆಲೆ ಹಾಕಿ ಊಟನ ಬಡಿಸ್ತಾರೆ. ಊಟದಲ್ಲಿ ಏನೇನು ಬರುತ್ತೆ ಅಂತ ತೋರಿಸ್ಕೊಡ್ತೀನಿ, ಬನ್ನಿ ಹೋಗೋಣ. ಶ್ರೀಕೃಷ್ಣ ಕೆಫೆ 1998 ಅಲ್ಲಿ ಕೋರಮಂಗ್ಲಲ್ಲಿ ಶುರುವಾಗಿರ್ತಕ್ಕಂಥ ಈ ಜಾಗ ಅಂತೂ ಇವತ್ತಿಗೂ ಲೋಕಲೈಟ್ಸ್ ಮಧ್ಯೆ ಸಿಕ್ಕಾಪಟ್ಟೆ ಫೇಮಸ್ ಇದೆ. ಬಿಲ್ಡಿಂಗ್ ನ ಫಸ್ಟ್ ಫ್ಲೋರ್ ಅಲ್ಲಿ ಲೊಕೇಟ್ ಆಗಿರ್ತಕ್ಕಂಥ ಈ ಜಾಗದಲ್ಲಿ ಬೆಳಗೊತ್ತಲ್ಲಿ ತಿಂಡಿ ಹಾಗೂ ಮಧ್ಯಾಹ್ನ ಹೊತ್ತಲ್ಲಿ ಒಳ್ಳೆ ಬಾಳೆಲೆ ಊಟ ಸಿಗುತ್ತೆ. ಮಧ್ಯಾಹ್ನ ಆಗ್ತಿದ್ದೇನೆ ಕಾರ್ಪೊರೇಟ್ ಎಂಪ್ಲಾಯೀಸ್ ಹಾಗೂ ಫ್ಯಾಮಿಲೀಸ್ ಅಂತ ವಿಸಿಟ್ ಮಾಡ್ತಾರೆ. ಆಲ್ಮೋಸ್ಟ್ ಎಲ್ಲ ಟೇಬಲ್ ಫಿಲ್ ಆಗಿರುತ್ತೆ. ಇವ್ರ ಹತ್ರ ಸಿಗುವಂತ ಬಾಳೆಲೆ ಊಟಲ್ಲಿ 2 ಆಪ್ಷನ್ಸ್ ಇರುತ್ತೆ. ಒಂದ್ ನೋಡಿದ್ರೆ ರೆಗ್ಯುಲರ್ ಮೀಲ್ಸ್, ಇನ್ನೊಂದ್ ನೋಡಿದ್ರೆ ಲಿಮಿಟೆಡ್ ಮೀಲ್ಸ್. ಬೆಲೆ ವಿಚಾರಕ್ಕೆ ಬಂದ್ರೆ ಲಿಮಿಟೆಡ್ ಮೀಲ್ಸ್ ಗೆ 175 ಹಾಗೂ ರೆಗ್ಯುಲರ್ ಮೀಲ್ಸ್ ಗೆ 245 ಚಾರ್ಜ್ ಮಾಡ್ತಾರೆ. ರೆಗ್ಯುಲರ್ ಮೀಲ್ಸ್ ಅಲ್ಲಿ ನೋಡಿದ್ರೆ ಎಲ್ಲಾನು ಅನ್ಲಿಮಿಟೆಡ್ ಇರುತ್ತೆ. ಇವನ್ ಚಪಾತಿ ಕೂಡ ಅನ್ಲಿಮಿಟೆಡ್. ಇಲ್ಲಿ ಎಷ್ಟು ಬೇಕೋ ಅಷ್ಟು ಹಾಕ್ಸ್ಕೊಂಡು ಹೊಟ್ಟೆ ತುಂಬಾ ತಿನ್ಬಹುದು. ಅಂಡ್ ರೈಸ್ ವಿಚಾರಕ್ಕೆ ಬಂದ್ರೆ ರೆಗ್ಯುಲರ್ ಮೀಲ್ಸ್ ಅಲ್ಲಿ ಅನ್ಲಿಮಿಟೆಡ್ ರೈಸ್ ಇರುತ್ತೆ. ಹಾಗೆ ಲಿಮಿಟೆಡ್ ಮೀಲ್ಸ್ ಅಲ್ಲಿ ನೋಡಿದ್ರೆ 1 ಬೌಲ್ ರೈಸ್ ಕೊಡ್ತಾರೆ. ನಿಜವಾಗ್ಲೂ ಇಲ್ಲಿ ಊಟ ಮಾಡ್ಬೇಕಂದ್ರೆ ಹೊಟ್ಟೆನ ಖಾಲಿ ಇಟ್ಕೊಂಡ್ ಬರ್ಬೇಕು. ಮದ್ವೆ ಮನೆ ತರ ಅಷ್ಟು ವೆರೈಟೀಸ್ ನ ಬಡಿಸ್ತಾರೆ. ಅದರಲ್ಲೂ 7 to 8 ಅಕಂಪೈನ್ಮೆಂಟ್ಸ್ ಇರುತ್ತೆ. ಸೊ ಬಾಳೆಲೆ ಹಾಕಿ ಊಟನ ಬಡಿಸಿದ್ದಾರೆ. ಸಿಕ್ಕಾಪಟ್ಟೆ ವೆರೈಟೀಸ್ ಇದೆ ಊಟದಲ್ಲಿ. ನೋಡಕ್ಕೆ ಊಟ ಸೂಪರ್ ಆಗಿದೆ. ಒಂದೊಂದೇ ಸ್ಟಾರ್ಟ್ ಮಾಡ್ಕೊಳ್ಳೋಣ ಬನ್ನಿ. ಮೊದಲಿಗೆ ಊಟನ ಪಾಯಸದಿಂದ ಶುರು ಮಾಡಿದ್ವಿ. ಸಖತ್ ತಿಕ್ಕಾಗಿ ಮಾಡಿರ್ತಕ್ಕಂಥ ರವೆ ಪಾಯಸ ಅಂತೂ ಒಳ್ಳೆ ಹೆಡ್ ಸ್ಟಾರ್ಟ್ ಅಂತಾನೆ ಹೇಳ್ತೀನಿ. ತುಂಬಾನೇ ಚೆನ್ನಾಗಿತ್ತು. ನಂತರ ಸಾಫ್ಟ್ ಆಗಿರ್ತಕ್ಕಂಥ ಚಪಾತಿ ಜೊತೆಗೆ ತರಕಾರಿಗಳು ಹಾಕಿ ಮಾಡಿರ್ತಕ್ಕಂಥ ಸಾಗು ಅಂತೂ ಒಳ್ಳೆ ಕಾಂಬಿನೇಷನ್, ಬಹಳನೇ ಫ್ಲೇವರ್ಫುಲ್ ಆಗಿತ್ತು. ಅದರಲ್ಲೂ ಆ ತೆಂಗಿನಕಾಯಿ ಘಮ ಅಂತೂ ತಿಂತ ಸಿಕ್ತಿತ್ತು. ಸೂಪರ್ ಆಗಿತ್ತು ತಿನ್ನೋದಿಕ್ಕೆ. ನಂತರ ಬಿಸಿ ಬಿಸಿ ಅನ್ನಕ್ಕೆ ಮೊದಲಿಗೆ ಪಪ್ಪುಲ್ ಪುಡಿನ ಬಡಿಸಿ ಮೇಲ್ಗಡೆ ತುಪ್ಪನ ಹಾಕ್ತಾರೆ. ಕಲ್ಸ್ಕೊಂಡು ತಿಂತಾ ಇದ್ರೆ ಅಂತೂ ಸ್ವಲ್ಪ ಖಾರ, ಲೈಟ್ ಆಗಿ ಸ್ವೀಟ್ ಮಿಕ್ಸ್ ಆಗಿ
ಸಕ್ಕತ್ತಾಗಿತ್ತು. ನೆಕ್ಸ್ಟ್ ನಾವು ಅನ್ನಕ್ಕೆ ತಮಿಳ್ನಾಡು ಸ್ಟೈಲ್ ವತ್ತ ಕೊಳಂಬನ್ನ ಮಿಕ್ಸ್ ಮಾಡ್ಕೊಂಡ್ವಿ. ಹುಳಿಯಾಗಿ ತಿನ್ನಕ್ಕೆ ಇಷ್ಟಪಡೋರಂತೂ ಇದನ್ನ ಮಿಸ್ಸೇ ಮಾಡಕ್ ಹೋಗ್ಬಿಡಿ, ಬಹಳನೇ ಅದ್ಭುತವಾಗಿತ್ತು ತಿನ್ನೋದಿಕ್ಕೆ. ನಿಜ ಹೇಳ್ಬೇಕಾದ್ರೆ ಊಟದಲ್ಲಿ ಹೈಲೈಟೇ ವತ್ತ ಕೊಳಂಬು. ಅಂಡ್ ನಾನು ಮೊದಲೇ ಹೇಳ್ದಂಗೆ ಇಲ್ಲಿ ರೈಸ್ ಅನ್ಲಿಮಿಟೆಡ್, ಎಷ್ಟು ಬೇಕೋ ಅಷ್ಟು ಹಾಕ್ಸ್ಕೊಂಡು ತಿನ್ಬೋದು. ರೈಸ್ ಹಾಕ್ಸ್ಕೊಂಡು ನಾವು ಟ್ರೈ ಮಾಡಿದ್ದೆ ಮಜ್ಜಿಗೆ ಹುಳಿ ಸಾರು ಹಾಗೂ ಮೊಸರನ್ನ ಎಲ್ಲಾನು ಬಿಸಿ ಬಿಸಿಯಾಗಿ ಒಂದಕ್ಕಿಂತ ಒಂದು ಬೊಂಬಾಟಾಗಿತ್ತು. ಅದರಲ್ಲೂ ಸಾರನ್ನ ಅಂತೂ ಇಲ್ಲಿ ಮಿಸ್ ಮಾಡ್ಕೊಳಕ್ಕೆ ಹೋಗ್ಬೇಡಿ, ಸಖತ್ ಫ್ಲೇವರ್ಫುಲ್ ಆಗಿತ್ತು. ಆ ಬೀಟ್ರೂಟ್ ಪಲ್ಯ ಜೊತೆಗೆ ನೆಂಚ್ಕೊಂಡು ತಿಂತಾ ಇದ್ರಂತೂ ಕ್ರೇಜಿ ಕಾಂಬಿನೇಷನ್ ಅಂತ ಹೇಳ್ತೀನಿ. ಒಳ್ಳೆ ಸ್ಯಾಟಿಸ್ಫೈಂಗ್ ಆಗಿರೋ ಊಟ. ಲಾಸ್ಟ್ ಅಲ್ಲಿ ತಿಕ್ಕಾಗಿ ತಂಪಾಗಿರೋ ಮೊಸರನ್ನ ಅನ್ನ ಕಲ್ಸ್ಕೊಂಡು ನಮ್ಮ ಊಟನ ಮುಗಿಸಿದ್ವಿ. ಹಾಗೆ ಇಲ್ಲಿ ಮಜ್ಜಿಗೆ ಕೂಡ ಕೊಡ್ತಾರೆ, ಅದನ್ನ ಕುಡಿದ್ಬಿಟ್ವಿ. ನಾನಂತೂ ಈ ಊಟನ ಹೈಲಿ ರೆಕಮೆಂಡ್ ಮಾಡ್ತೀನಿ. ನೋಡಿದ್ರಲ್ಲ, ಕೃಷ್ಣ ಕೆಫೆಲಿ ಒಂದು ಸೂಪರ್ ಆಗಿರ್ತಕ್ಕಂಥ ಬಾಳೆಲೆ ಊಟನ ತೋರಿಸ್ಕೊಟ್ಟೆ. ನೀವಂತೂ ಹೊಟ್ಟೆನ ಖಾಲಿ ಇಟ್ಕೊಂಬನ್ನಿ, ಸಿಕ್ಕಾಪಟ್ಟೆ ವೆರೈಟೀಸ್ ಇರುತ್ತೆ. ಸೂಪರ್ ಆಗಿತ್ತು ಊಟ ಅಂತೂ, ಖಂಡಿತವಾಗ್ಲೂ ಟ್ರೈ ಮಾಡಿ. ಲೊಕೇಶನ್ ಡೀಟೇಲ್ಸ್ ಎಲ್ಲ ಡಿಸ್ಕ್ರಿಪ್ಷನ್ ಇರುತ್ತೆ. ಈಗ ನಾವು ಸ್ವಲ್ಪ ಹೊತ್ತು ಬ್ರೇಕ್ ತಗೊಂಡು ಸಂಜೆ ಸ್ನಾಕ್ಸ್ ಎಲ್ಲಿ ಸೇವಿದ್ದೀನಿ ತೋರಿಸ್ಕೊಡ್ತೀನಿ, ಬನ್ನಿ ಹೋಗೋಣ. ಇವತ್ತಿನ ಮೂರನೇ ಪಿಟ್ ಸ್ಟಾಪ್ ಆಗಿ ಒಂದು ವಿಭಿನ್ನವಾಗಿರ್ತಕ್ಕಂಥ ಚಾಟ್ಸ್ನ ಸವಿಯೋಣ ಅಂತ ನಾವು ಕೋರಮಂಗಲ 6 ಬ್ಲಾಕ್ ಪೋಸ್ಟ್ ಆಫೀಸ್ ಪಕ್ಕದಲ್ಲೇ ಲೊಕೇಟ್ ಆಗಿರ್ತಕ್ಕಂಥ ಒಂದು ಕಾರ್ಟಿಗೆ ಬಂದಿದ್ದೀವಿ. ಈ ಕಾರ್ಟಲ್ಲಿ ಏನೇನು ಸಿಗುತ್ತೆ ಅಂತ ತೋರಿಸ್ಕೊಡ್ತೀನಿ, ಬನ್ನಿ ಹೋಗೋಣ. ಅರಳಿ ಮರ ಚಾಟ್ಸ್ ಕಳೆದ 12 ವರ್ಷಗಳಿಂದ ನಡ್ಸ್ಕೊಂಡ್ಬರ್ತಿರೋ ಈ ಕಾರ್ಟಲ್ ಸಿಗುವಂತ ಚಾಟ್ಸ್ ಅಂತೂ ಲೋಕಲೈಟ್ಸ್ಗೆ ಸಿಕ್ಕಾಪಟ್ಟೆ ಫೇವರೆಟ್. ಮಿಸ್ಟರ್ ಸತೀಶ್ ಅವರು ನಡ್ಸ್ಕೊಂಡ್ಬರ್ತಿರೋ ಈ ಕಾರ್ಟಲ್ಲಿ ಎಲ್ಲ ಕಡೆ ಸಿಗುವಂತ ಮಸಾಲಾ ಪುರಿ ಪಾನಿಪುರಿ ಮಾತ್ರ ಅಲ್ದೇನೆ ಇವ್ರ ಹತ್ರ ವಿಭಿನ್ನವಾಗಿರೋ ಹಲವಾರು ರೀತಿಯಾದ ಚಾಟ್ಸ್ ಸಿಗುತ್ತೆ. ಪ್ರತಿದಿನ ಸಂಜೆ ಒಂದು 3-3:30 ಬಂದ್ರೆ ರಾತ್ರಿ 10 ಗಂಟೆ ತನಕ ನಡ್ಸ್ಕೊಂಡ್ಬರೋ ಈ ಕಾರ್ಟಲ್ಲಿ ನಾವು ಹೋಗಿ ಆರ್ಡರ್ ಮಾಡಿದ್ದು ಒಂದು ರಿವರ್ಸ್ ಮಸಾಲೆ ಪುರಿ ಹಾಗೂ ಅದ್ರ ಜೊತೆಗೆ ಒಂದು ಬುಟ್ಟಿ ಚಾಟ್. ಈ ಜಾಗದ ಬಗ್ಗೆ ಮತ್ತಷ್ಟು ಮಾಹಿತಿ ಮಾಲೀಕರ ಹತ್ರನೇ ತಿಳ್ಕೊಳ್ಳೋಣ ಬನ್ನಿ. ನಮ್ಮ ಹೆಸರು ಸತೀಶ್ ಅಂತ, 12 ವರ್ಷ ಆಯ್ತು ಇಲ್ಲಿ ಅಂಗಡಿ ಹಾಕಿ. ನಮ್ಮ ಅಂಗಡಿ ನೇಮ್ ಬಂದು ಅರಳಿ ಮರ ಚಾಟ್ಸ್ ಅಂತ. 3 ಗಂಟೆಗೆ ಓಪನ್ ಮಾಡಿದ್ರೆ ನೈಟ್ 10 ಗಂಟೆ ಇರುತ್ತೀನಿ. ನಮ್ಮ ಹತ್ರ ಯಾವ ಐಟಮ್ ಇರುತ್ತೀನಿ ಪರ್ಫೆಕ್ಟಾಗಿ ಟೇಸ್ಟಾಗಿರುತ್ತೆ. ಸ್ಪೆಷಲ್ ಅಂತ ಬಂದರೆ ಉಂಡೆ ಮಸಾಲ ಇದೆ, ಬುಟ್ಟಿ ಚಾಟ್ಸ್ ಇದೆ, ದಹಿ ಸೇವ್ ಇದೆ, ಪ್ರತಿಯೊಂದು 15 ವೆರೈಟಿ ಐಟಮ್ ಇದೆ. ಕೋರಮಂಗಲ 6 ಬ್ಲಾಕು PNA ಸ್ಕೂಲ್ ಬ್ಯಾಕ್ ಸೈಡ್. ನಾವು ಆರ್ಡರ್ ಮಾಡಿರ್ತಕ್ಕಂಥ ಬುಟ್ಟಿ ಚಾಟ್ ನ ಬೆಲೆ ನೋಡಿದ್ರೆ 50 ರೂಪಾಯಿ ಚಾರ್ಜ್ ಮಾಡ್ತಾರೆ. ಸಿಕ್ಕಾಪಟ್ಟೆ ಪದಾರ್ಥಗಳು ಹಾಗೂ ಖಾರ ಚಟ್ನಿ ಎಲ್ಲ ಹಾಕಿ ನೀಟಾಗಿ ಕುಟ್ಟಿ ಮಿಕ್ಸ್ ಮಾಡ್ತಾರೆ ಮೊದಲಿಗೆ. ನಂತರ ಬುಟ್ಟಿ ಅಂದ್ರೆ ಕ್ಯಾನೋಪಿನ ತಗೊಂಡು ಒಂದು 5 ಪ್ಲೇಟ್ಗೆ ಇಟ್ಟು ಅದರಲ್ಲಿ ನೋಡಿದ್ರೆ ಒಂದೊಂದಕ್ಕೂ ಫಿಲ್ ಮಾಡ್ಕೊಂಡು ಬರ್ತಾರೆ. ಒಳ್ಳೆ ಲೋಡೆಡ್ ಆಗಿರುತ್ತೆ ಈ ಚಾಟ್ ಅಂತೂ. ಅಂಡ್ ನಮ್ಮ ಭೀಮಸೇನ ನಳಮಹಾರಾಜರಂತೂ ಇಲ್ಲಿನ ರಿವರ್ಸ್ ಮಸಾಲೆನ ತಗೊಂಡ್ರು. ಅದ್ರ ಬೆಲೆ ನೋಡಿದ್ರೆ 45 ರೂಪಾಯಿ. ನಾನು ಇದನ್ನ ಜಯನಗರಲ್ಲಿ ಕುಮಾರ್ ಚಾಟ್ಸ್ ಅಲ್ಲಿ ತಿಂದಿದ್ದೆ, ಇಲ್ಲಿ ಫಸ್ಟ್ ಟೈಮ್ ಟ್ರೈ ಮಾಡ್ತಾ ಇರೋದು. ಏನಿಲ್ಲ, ನಾರ್ಮಲ್ ಮಸಾಲೆ ಪುರಿನ ರಿವರ್ಸ್ ಸ್ಟೆಪ್ಸ್ ಅಲ್ಲಿ ಮಾಡ್ಕೊಂಡ್ ಬರ್ತಾರೆ ಅಷ್ಟೇನೆ. ಬಟ್ ಟೇಸ್ಟ್ ಅಂತೂ ಇದು ತುಂಬಾನೇ ಚೆನ್ನಾಗಿತ್ತಂತೆ. ಇಲ್ಲಿನ ನಿಜವಾದ ಹೈಲೈಟ್ ಮಸಾಲೆ ಅಂತಾನೆ ಹೇಳ್ದ. ಇನ್ನ ನಾನ್ ತಗೊಂಡಿರ್ತಕ್ಕಂಥ ಬುಟ್ಟಿ ಚಾಟ್ ಅಂತೂ ಮೊದಲಿಗೆ ಹೇಳ್ದಂಗೆ ಹೆವಿ ಲೋಡೆಡ್ ಆಗಿತ್ತು. ತಿಂತ ಅಂತೂ ಬರ್ಸ್ಟ್ ಔಟ್ ಆಫ್ ಫ್ಲೇವರ್ಸ್ ಅಂತಾನೆ ಹೇಳ್ತೀನಿ. ಸ್ವಲ್ಪ ಖಾರ, ಸ್ವಲ್ಪ ಹುಳಿ, ಸ್ವಲ್ಪ ಸ್ವೀಟ್ ಅಂತ ಮಿಕ್ಸ್ ಆಗಿ ಅದ್ಭುತವಾಗಿತ್ತು. ನೋಡಿದ್ರಲ್ಲ, ಅರ್ಲಿ ಮರ ಚಾಟ್ಸ್ ಅಲ್ಲಿ ಒಂದು ಸೂಪರ್ ಆಗಿರ್ತಕ್ಕಂಥ ಚಾಟ್ಸ್ ನ ತೋರಿಸ್ಕೊಟ್ಟೆ. ಅದರಲ್ಲೂ ರಿವರ್ಸ್ ಮಸಾಲೆ ಅಂತೂ ಮಸ್ಟ್ ಟ್ರೈ ಅಂತಾನೆ ಹೇಳ್ತೀನಿ, ತುಂಬಾನೇ ಚೆನ್ನಾಗಿತ್ತು. ಈಗ ಒಂದು ಬಾಯ್ಲರ್ ಟೀ ಜೊತೆಗೆ ಒಂದು ಸ್ನಾಕ್ಸ್ ನ ಸವಿಯೋಣ ಅಂತ ಒಂದ್ ಕಡೆ ಹೋಗ್ತಾ ಇದೀವಿ. ಯಾವ ಜಾಗ ಅಂತ ತೋರಿಸ್ಕೊಡ್ತೀನಿ, ಬನ್ನಿ ಹೋಗೋಣ. ಇವತ್ತಿನ 4ನೇ ಬಿಟ್ ಸ್ಟಾಪ್ ಆಗಿ ಕೋರಮಂಗಲ 6 ಬ್ಲಾಕ್ 18 ಮೇನ್ ರೋಡ್ ಅಲ್ಲಿ ಲೊಕೇಟ್ ಆಗಿರ್ತಕ್ಕಂಥ ಒಂದು ತಮಿಳುನಾಡು ಶೈಲಿಯ ತಿಂಡಿ ತಿನಿಸಿನ ಜಾಗಕ್ಕೆ ಬಂದಿದ್ದೀವಿ. ಇಲ್ಲಿ ನಾವು ತಿಂಡಿ ತಿನ್ನಕ್ಕೆ ಬಂದಿಲ್ಲ, ಸ್ನಾಕ್ಸ್ ಆಗಿ ಒಂದು ಐಟಮ್ನ ಸವಿಯಕ್ಕೆ ಬಂದಿದ್ದೆ. ಅದ್ರ ಜೊತೆಗೆ ಒಂದೊಳ್ಳೆ ಬಾಯ್ಲರ್ ಟೀನ ಕುಡಿಯೋಣ ಅಂತ ಬಂದಿದ್ವಿ. ಯಾವ ಜಾಗ ಅಂತ ತೋರಿಸ್ಕೊಡ್ತೀನಿ, ಬನ್ನಿ ಹೋಗೋಣ. ಸೆಂದೂರ್ ಕಾಫಿ ಬರೀ ಕೋರಮಂಗಲ ಲೋಕಲೈಟ್ಸ್ಗೆ ಮಾತ್ರ ಅಲ್ಲ, ಇಡೀ ಬೆಂಗಳೂರಿಗೆನೆ ಈ ಜಾಗ ಪಾಪ್ಯುಲರ್. ಇಲ್ಲಿ ಸಿಗುವಂತ ಹಲವಾರು ರೀತಿಯಾದ ತಮಿಳುನಾಡು ಶೈಲಿಯ ತಿಂಡಿ ತಿನಿಸುಗಳನ್ನ ಸವಿಯಕ್ಕೆ ಜನ ಸೇರ್ತಾರೆ. ಬೆಳಗಾಗ್ಲಿ ಸಂಜೆ ಆಗ್ಲಿ ಈ ಜಾಗ ಯಾವಾಗ್ಲೂ ಕ್ರೌಡೆಡ್ ಆಗೇ ಇರುತ್ತೆ. ಇಲ್ಲಿ ಸಿಗುವಂತ ಆಲ್ಮೋಸ್ಟ್ ಎಲ್ಲಾ ತಿಂಡಿ ತಿನಿಸುಗಳು ತುಂಬಾನೇ ಚೆನ್ನಾಗಿರುತ್ತೆ. ನೀವಿಲ್ಲಿ ತಿಂದಿದ್ರೆ ನಿಮ್ಗೇನ್ ಇಷ್ಟ ಅಂತ ಕಮೆಂಟ್ ಅಲ್ಲಿ ತಿಳಿಸಿ. ನಾವಿವತ್ ಬಂದಿರೋದು ಇಲ್ಲಿನ ಪಡ್ಡುನ ಸವಿಯಕ್ಕೆ. ಪ್ರತಿದಿನ ಬೆಳಗ್ಗೆ ಹಾಗೂ ಸಂಜೆ ಹೊತ್ತಲ್ಲಿ ಸಿಗುವಂತ ಈ ಪಡ್ಡು ಅಂತೂ ಕಂಟಿನ್ಯೂಸ್ ಆಗಿ ಮಾಡ್ತಾನೆ ಇರ್ತಾರೆ, ಅಷ್ಟು ಹೈ ಡಿಮ್ಯಾಂಡ್ ಇದಕ್ಕೆ. ಮಜಾ ಏನ್ ಗೊತ್ತಾ, ಈ ಪಡ್ಡುವ ಬೆಲೆ ಕೇಳಿಸ್ಕೊಂಡ್ರೆ ನೀವು ಖಂಡಿತವಾಗ್ಲೂ ಶಾಕ್ ಆಗ್ತೀರಾ. ಒಂದು ಪಡ್ಡುಗೆ 25 ರೂಪಾಯಿ ಚಾರ್ಜ್ ಮಾಡ್ತಾರೆ. ಏನ್ ಗುರು ಇಷ್ಟೊಂದು ರೇಟ್ ಅಂತ ನಾನು ಒಳಗಡೆ ಹೋದೆ. ಅಂಡ್ ಒಂದು ರೌಂಡ್ ಪಡ್ಡು ನೀಟಾಗಿ ಬೆಂದು ಆಚೆ ಕಡೆ ಬರ್ಬೇಕಂದ್ರೆ ಆಲ್ಮೋಸ್ಟ್ ಒಂದು 25 to 30 ಮಿನಿಟ್ಸ್ ಆಗುತ್ತೆ. ಅಷ್ಟು ದೊಡ್ಡ ಸೈಜ್ ಅಲ್ಲಿ ಇರುತ್ತೆ ಈ ಪಡ್ಡು. ಈ ಸೈಜ್ ಅಲ್ಲಿ ಪಡ್ಡು ಇದ್ರೆ ಆಲ್ಮೋಸ್ಟ್ 1 ಅಥವಾ 2 ಪಡ್ಡು ತಿಂದ್ರೆ ಹೊಟ್ಟೆನೆ ತುಂಬಿಡುತ್ತೆ, ಅಷ್ಟು ದೊಡ್ಡದಾಗಿತ್ತು ಸೈಜ್ ಇದು. ಬಟ್ ಪಡ್ಡುಗೆ ಹಾಕಿರ್ತಕ್ಕಂಥ ಇಂಗ್ರೀಡಿಯೆಂಟ್ಸ್ ಹಾಗೂ ಪಡ್ಡು ಸೈಜು ಆ ರೇಟ್ಗೆ ಜಸ್ಟಿಫೈ ಮಾಡುತ್ತೆ. ನಾವು ಹೋಗಿ ಇಲ್ಲಿ 50 ರೂಪಾಯಿ ಕೊಟ್ಟು 2 ಪೀಸ್ ಪಡ್ಡು ಹಾಗೂ 2 ಬಾಯ್ಲರ್ ಟೀನ ಆರ್ಡರ್ ಮಾಡಿದ್ವಿ. ಬಾಯ್ಲರ್ ಟೀಗಂತೂ ಹೈ ಡಿಮ್ಯಾಂಡ್ ಇಲ್ಲಿ, ಕಂಟಿನ್ಯೂಸ್ ಆಗಿ ಬೆಳಗಿಂದ ರಾತ್ರಿ ತನಕ ಸಿಗ್ತಾ ಇರುತ್ತೆ. ಒಂದು ಬಾಯ್ಲರ್ ಟೀಯ ಬೆಲೆ ನೋಡಿದ್ರೆ 20 ರೂಪಾಯಿ ಚಾರ್ಜ್ ಮಾಡ್ತಾರೆ. ನಾವು ತಮಿಳುನಾಡು ಕಡೆ ಎಲ್ಲ ಹೋದ್ರೆ ಬಾಯ್ಲರ್ ಟೀ ಕುಡಿತೀವಲ್ಲ, ಅದೇ ತರ ಶೈಲಿಲೇ ಕಂಪ್ಲೀಟ್ ಆಗಿ ಮಾಡ್ತಾರೆ. ನೋಡಕ್ಕೆ ಸೂಪರ್ ಆಗಿರುತ್ತೆ ಇದು. ಸೊ ಒಂದು ಹಾಫ್ ಪ್ಲೇಟ್ ಪಡ್ಡು ತಗೊಂಡಿದ್ವಿ. ಒಂದು ಪಡ್ಡು ಸೈಜ್ ನೋಡಿದ್ರೆ ಒಳ್ಳೆ ಟೆನ್ನಿಸ್ ಬಾಲ್ ಸೈಜ್ ಅಲ್ಲಿ ಇದೆ. 3 ಚಟ್ನಿ ಹಾಗೂ ಸಾಂಬಾರ್ ಜೊತೆಗೆ ಸರ್ವ್ ಮಾಡಿದೆ, ಬನ್ನಿ ಟ್ರೈ ಮಾಡೋಣ. ಪಡ್ಡು ಟೆಕ್ಸ್ಚರ್ ಅಂತೂ ಸೂಪರ್ ಕ್ರಿಸ್ಪಿ ಆಗಿತ್ತು, ಒಳಗಡೆ ಸಾಫ್ಟ್ ಆಗಿ ಪರ್ಫೆಕ್ಟ್ ಆಗಿ ಬೆಂದಿತ್ತು. ಸೈಜ್ ಅಂತೂ ಏನ್ ಗುರು ಇಷ್ಟು ದೊಡ್ಡದಾಗಿದೆ ಪಡ್ಡು. ಮೊದಲಿಗೆ ತೆಂಗಿನಕಾಯಿ ಚಟ್ನಿ, ಪುದೀನ ಚಟ್ನಿ ಮತ್ತೆ ಟೊಮೆಟೊ ಚಟ್ನಿ 3 ನೆಂಚ್ಕೊಂಡಿದ್ವಿ, ಬನ್ನಿ ಟ್ರೈ ಮಾಡೋಣ.
ಈರುಳ್ಳಿ ಮೆಣಸೆಲ್ಲ ಹಾಕಿದ್ದಾರೆ, ಚೆನ್ನಾಗಿದೆ, ಸೂಪರಾಗಿದೆ. ಆ್ಯಕ್ಚುಲಿ ಎಷ್ಟೊಂದು ಕಡೆ ಪಡ್ಡು ತಿಂದಿದ್ದೀನಿ, ಬಟ್ ಈ ಸೈಜಲ್ಲಿ ಇಲ್ಲ. ನನ್ನ ಪ್ರಕಾರ ಬೇರೆ ಕಡೆ ರೋಡ್ ಸೈಡಲ್ಲ ಅಥವಾ ಬೇರೆ ಹೋಟ್ಲ್ಗಳೆಲ್ಲ ತಿಂದಾಗ 4 ಅಥವಾ 3 ಪಡ್ಡು ಸೇರಿಸಿ ಇದೊಂದು ಪಡ್ಡು ಆಗುತ್ತೆ. ಆ ರೇಂಜಿಗೆ ದೊಡ್ಡದಾಗಿದೆ ನೋಡಿ, ಬಾಲ್ ಥರನೇ ಇದೆ, ಬಟ್ ಸೂಪರ್ ಆಗಿದೆ. ಡೆಫಿನೆಟ್ಲಿ ಟ್ರೈ ಮಾಡ್ಬೋದು. ಚಟ್ನಿಗಳ ಜೊತೆ ಚೆನ್ನಾಗಿತ್ತು, ಬಟ್ ನಿಜವಷ್ಟು ಸಿಲರು ಇಲ್ಲಿನ ಸಾಂಬಾರ್ ಅಂತಾನೆ ಹೇಳ್ತೀನಿ. ನಂಚ್ಕೊಂಡು ತಿಂತಾ ಇದ್ರಂತೂ ಆಹಾ ಸಖತ್ತಾಗಿತ್ತು. ಸೊ ಒಳ್ಳೆ ಪಡ್ಡು ನಂತರ 20 ರೂಪಾಯಿ ಕೊಟ್ಟು ತಮಿಳ್ನಾಡು ಸ್ಟೈಲ್ ಬಾಯ್ಲರ್ ಟೀನ ತೊಗೊಂಡಿದ್ವಿ. ನೋಡೋಕ್ಕೆ ಸೂಪರ್ ಆಗಿದೆ, ಬನ್ನಿ ಟ್ರೈ ಮಾಡೋಣ. ಟೀ ಅಂತೂ ನಾನು ಇಲ್ಲಿ ಸುಮಾರು ಸತಿ ಕುಡ್ದಿದ್ದೀನಿ, ಅದೇ ಟೇಸ್ಟ್ ಮೇಂಟೈನ್ ಆಗಿದೆ, ಸೂಪರ್ ಆಗಿತ್ತು. ನೋಡಿದ್ರಲ್ಲ, ಸಿಂಧೂರ್ ಕಾಫಿಲಿ ಒಂದು ಸ್ಯಾಟಿಸ್ಫೈಯಿಂಗ್ ಆಗಿರ್ತಕ್ಕಂಥ ಪಡ್ಡು ಹಾಗೂ ಅದ್ರ ಜೊತೆಗೆ ಬಾಯ್ಲರ್ ಟೀನ ತೋರಿಸ್ಕೊಟ್ಟೆ. ತುಂಬಾನೇ ಚೆನ್ನಾಗಿತ್ತು. ಲೊಕೇಶನ್ ಡೀಟೇಲ್ಸ್ ಎಲ್ಲ ಡಿಸ್ಕ್ರಿಪ್ಷನ್ ಇರುತ್ತೆ. ನೆಕ್ಸ್ಟ್ ಒಂದು ಇಂಟ್ರೆಸ್ಟಿಂಗ್ ಸ್ಪಾಟ್ಗೆ ಹೋಗ್ತಾ ಇದೀವಿ. ಯಾವ ಜಾಗ ಅಂತ ತೋರಿಸ್ಕೊಡ್ತೀನಿ, ಬನ್ನಿ ಹೋಗೋಣ. ಇವತ್ತಿನ ಲಾಸ್ಟ್ ಆ್ಯಂಡ್ ಫೈನಲ್ ಪಿಟ್ ಸ್ಟಾಪ್ ಆಗಿ ಡಾರ್ಜಿಲಿಂಗ್ ಶೈಲಿಯ ಫುಡ್ನ ಸವಿಯೋಣ ಅಂತ ನಾವು ಸೆಕೆಂಡ್ ಕ್ರಾಸು ಚಿಕ್ಕಲಕ್ಷ್ಮಯ್ಯ ಲೇಔಟಲ್ಲಿ ಲೊಕೇಟ್ ಆಗಿರ್ತಕ್ಕಂಥ ಒಂದು ಪುಟಾಣಿ ಜಾಗಕ್ಕೆ ಬಂದಿದ್ದೀವಿ. ಈ ಜಾಗದಲ್ಲಿ ಹಲವಾರು ರೀತಿಯಾದ ಡಾರ್ಜಿಲಿಂಗ್ ಫುಡ್ ಸಿಗುತ್ತೆ. ನಾವು ಇವತ್ತು ಯಾವ ಸವಿತೀನಿ ತೋರಿಸ್ಕೊಡ್ತೀನಿ, ಬನ್ನಿ ಹೋಗೋಣ. ಒಂದೇ ಒಂದು ನೇಮ್ ಬೋರ್ಡ್ ಕೂಡ ಇಲ್ದಿರೋ ಈ ಜಾಗನ ಕಳೆದ 1.5 ವರ್ಷದಿಂದ ನಡ್ಸ್ಕೊಂಡ್ ಬರ್ತಾ ಇದ್ದಾರೆ. ಈ ಪುಟಾಣಿ ಕೆಫೆಯ ಹೆಸರು ನೋಡಿದ್ರೆ 7 ಸಿಸ್ಟರ್ಸ್ ಅಂತ. ಈ ಜಾಗದಲ್ಲಿ ಕಂಪ್ಲೀಟ್ಲಿ ಪ್ಯೂರ್ ವೆಜ್ ಅಥೆಂಟಿಕ್ ಡಾರ್ಜಿಲಿಂಗ್ ಶೈಲಿಯ ಫುಡ್ ಸಿಗತ್ತೆ ಅಂತ ನಾವಿವತ್ತು ವಿಸಿಟ್ ಮಾಡಿರೋದು. ಸೊ ಚಿಕ್ಕ ಜಾಗದಲ್ಲಿ ನಡೆಸ್ತಾ ಇದ್ದಾರೆ. 2 ಟೇಬಲ್ ಇರೋದು. 2 ಟೇಬಲ್ ನೋಡಿ ಆಲ್ಮೋಸ್ಟ್ ಒಂದು 6 ಜನ ಅಷ್ಟೇ ಕೂತ್ಕೋಬೋದು. ಸೊ ಬನ್ನಿ ಟ್ರೈ ಮಾಡೋಣ. ಇನ್ನು ಮೆನು ನೋಡಿ, ನಾವು ಆರ್ಡರ್ ಮಾಡಿದ್ದು ಒಂದು ಜೋಲ್ ಮೋಮೋಸು ಹಾಗೂ ಅದ್ರ ಜೊತೆಗೆ ಒಂದು ವಾಯ್ ನೂಡಲ್ಸು. ಸಿಕ್ಕಿಂನ ಫೇಮಸ್ ನೂಡಲ್ಸು ಈ ವಾಯ್. ಇದರ ಬೆಲೆ ನೋಡಿದ್ರೆ 60 ರೂಪಾಯಿ ಚಾರ್ಜ್ ಮಾಡ್ತಾರೆ. ಹಾಗೆ ಜೋಲ್ ಮೋಮೋಸ್ನ ಬೆಲೆ ನೋಡಿದ್ರೆ 130 ರೂಪಾಯಿ ಚಾರ್ಜ್ ಮಾಡ್ತಾರೆ. ಬಿಸಿಯಾಗಿ ರೆಡಿ ಆಗಿರ್ತಕ್ಕಂಥ ಮೋಮೋಸ್ ಮೇಲ್ಗಡೆ ಪೀನಟ್ಸ್ ಅಂದ್ರೆ ಕಡಲೆ ಬೀಜದಿಂದ ಮಾಡಿರ್ತಕ್ಕಂಥ ಒಂದು ಸೂಪ್ನ ಮೇಲ್ಗಡೆ ಹಾಕಿ ಕೊಡ್ತಾರೆ. ಆ್ಯಕ್ಚುಲಿ ಈ ಜೋಲ್ ಮೋಮೋಸ್ನ ನಾನು ನೇಪಾಳಗೆ ಹೋಗೋದಾಗ ತಿಂದಿದ್ದೆ, ಮತ್ತೆ ಇವತ್ತು ಇಲ್ಲಿ ಟ್ರೈ ಮಾಡ್ತಾ ಇದ್ದೀನಿ. ಬೆಂಗಳೂರಲ್ಲಿ ಇದೆ ಫಸ್ಟ್ ಟೈಮು. ಪೀನಟ್ಸ್ ಇದೆಯಲ್ಲ, ಪೀನಟ್ಸಲ್ಲಿ ಒಂದು ಸೂಪ್ ಥರ ಮಾಡಿ ಮೋಮೋಸ್ ಮೇಲ್ಗಡೆ ಹಾಕ್ತಾರೆ. ಬನ್ನಿ ಟ್ರೈ ಮಾಡೋಣ. ಟೇಸ್ಟ್ ವಿಚಾರಕ್ಕೆ ಬಂದ್ರಂತೂ ಸಾಫ್ಟ್ ಆಗಿರ್ತಕ್ಕಂಥ ಮೋಮೋಸ್ ಜೊತೆಗೆ ಪೀನಟ್ ಸಾಸ್ ಇಂದ ಸ್ವೀಟ್ನೆಸ್ ಹಾಗೂ ಸ್ವಲ್ಪ ಹುಳಿ ಎಲ್ಲ ಸಿಕ್ಕಿ ಸೂಪರ್ ಆಗಿತ್ತು. ಇನ್ನು ತಗೊಂಡಿರ್ತಕ್ಕಂಥ ವಾಯ್ ನೂಡಲ್ಸ್ ಬಗ್ಗೆ ನೋಡಿದ್ರೆ ಜಾಸ್ತಿ ಖಾರ ಅಥವಾ ಮಸಾಲ ಭರಿತವಾಗೆಲ್ಲ ಇರಲ್ಲ, ಮೈಲ್ಡ್ ಫ್ಲೇವರ್ಸ್ ಅಲ್ಲಿ ಸಟಲ್ ಆಗಿರುತ್ತೆ ತಿನ್ನೋದಕ್ಕೆ. ನೋಡಿದ್ರಲ್ಲ, 7 ಸಿಸ್ಟರ್ಸ್ ಅಲ್ಲಿ ಒಂದು ಸೂಪರ್ ಆಗಿರ್ತಕ್ಕಂಥ ಡಾರ್ಜಿಲಿಂಗ್ ಫುಡ್ನ ತೋರಿಸ್ಕೊಟ್ಟೆ. ಡೆಫಿನೆಟ್ಲಿ ಮಸ್ಟ್ ಟ್ರೈ ಅಂತ ಹೇಳ್ತೀನಿ. ಲೊಕೇಶನ್ ಡೀಟೇಲ್ಸ್ ಎಲ್ಲ ಡಿಸ್ಕ್ರಿಪ್ಷನ್ ಇರುತ್ತೆ. ಇವತ್ತಿನ ವಿಡಿಯೋ ಇಲ್ಲಿಗೆ ಮುಗಿತಾ ಇದೆ. ವಿಡಿಯೋ ಇಷ್ಟ ಆಗಿರುತ್ತೆ ನಂಬ್ತೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ಗೂ ಫ್ಯಾಮಿಲಿಗೆಲ್ಲ ಶೇರ್ ಮಾಡಿ. ಇದೇ ಥರ ಇನ್ನೊಂದು ಎಪಿಸೋಡ್ ಸಿಗೋಣ. ಅಂಟಿಲ್ ದೆನ್ ಸಿ ಯು, ಟೇಕ್ ಕೇರ್, ಬಾಯ್.